ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನೋ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾರ್ಚ್ ತಿಂಗಳು ಲಾಸ್ಟ್ ಆಗಿತ್ತು. ಈಗ ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಜೂನ್ 30ನೇ ತಾರೀಕುವರೆಗೂ ನಿಮಗೆ ಲಾಂಗ್ ಟೈಮ್ ತಿದ್ದುಪಡಿಗೆ ಅವಕಾಶ ಕೊಟ್ಟರೆ ನೀವು ತಿದ್ದುಪಡಿ ಮಾಡಿಸ್ಬೋದು. ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರಿನಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೋದು. ಈಗಲೇ ಹೋಗಿ ಅಪ್ಡೇಟ್ ಮಾಡಿಸಿ ಹೆಸರು ಸೇರ್ಪಡೆ ಮತ್ತೆ ಹೊಸದಾಗಿ ಚಿಕ್ಕ ಮಕ್ಳು ಸೇರಿಸೋದು, ನಿಮ್ದೇನೋ ಪ್ರತಿಯೊಂದು ತಿದ್ದುಪಡಿ ಅಂದ್ರೆ ಯಜಮಾನಿ ಬದಲಾವಣೆ ಮಾಡೋದು, ಪ್ರತಿಯೊಂದು ತಿದ್ದುಪಡಿ ಮಾಡ್ಕೋಬೋದು. ನೀವು ಹೋಗಿ ಬೇಗ ಮಾಡಿಸ್ಕೊಳ್ಳಿ. ಅದಕ್ಕೂ ಮುಂಚೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಮಾಡಿಸ್ಬೇಕು, KYC ಅಂದ್ರೆ ನಿಮ್ ರೇಷನ್ ಕಾರ್ಡ್ KYC ಆಗಿಲ್ಲ ಅಂತ ಅಂದ್ರೆ ನಿಮ್ದು ರೇಷನ್ ಕಾರ್ಡ್ ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಆಹಾರ ಫುಡ್ ಏನು ಕೊಡಲ್ಲ. ನಿಮ್ ಕಾರ್ಡ್ ಡಿಲೀಟ್ ಆದ್ರೂ ಆಗ್ಬೋದು. ಇದು ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಡ್ತಾರೆ. ಅಷ್ಟರಲ್ಲಿ ಹೋಗಿ KYC ಮಾಡಿಸ್ಕೊಳ್ಳಿ. ನಿಮ್ಮ ಹತ್ತಿರದ ರೇಷನ್ ಅಂಗಡಿಲಿ ಇಲ್ಲ ಅಂದ್ರೆ ಫುಡ್ ಆಫೀಸ್ಗೆ ಹೋಗಿ KYC ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಸುಮಾರು ಪೆಂಡಿಂಗ್ ಅವೆ KYC ಆಗದಿರೋದು. ಆ ಕಾರ್ಡು ಡಿಲೀಟ್ ಆದ್ರೂ ಆಗ್ಬೋದು. ನೀವೇನಾರು ಇದು ಮಾಡಿಸ್ಲಿಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮತ್ತೆ ಪ್ರತಿಯೊಂದು ಬದಲಾವಣೆ ಏನೂ ಆಗಲ್ಲ, ನಿಮ್ದು ಪ್ರಾಬ್ಲಮ್ ಆಗುತ್ತೆ. ಈ ತರ ಮಾಡಿಸ್ಕೊಳ್ಳಿ. ಈಗ ಜೂನ್ 30ನೇ ತಾರೀಕುವರೆಗೂ ತಿದ್ದುಪಡಿ ಐತೆ. ಅಷ್ಟರಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡಿಸ್ಕೋಬಹುದು.